ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ. ಟಾರ್ ರೋಡಿಂದ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ವಿಲೇಜಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೇ ಇದು. ವಿಲೇಜ್ ಬಸ್ ಸ್ಟಾಪಿಂದ ಒಂದು ಅರ್ಧದಿಂದ ಮುಕ್ಕಾಲು ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ಇದು. ಈ ಒಂದು ರಸ್ತೆಗೆ ಅಟ್ಯಾಚ್ ಆಗಿ ಒಂದು 3 ಎಕರೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇಲ್ಲಿ ತನಕ ರಸ್ತೆ ಇದು, ಬಟ್ ರಸ್ತೆನಲ್ಲೇ ಒಂದು ಬೋರ್ವೆಲ್ ಕೂಡ ಇದೆ. ಪಕ್ಕದಲ್ಲಿ ಕಬ್ಬು ಹಾಕಿದ್ದಾರೆ. ಈ ಪ್ರಾಪರ್ಟಿಯಲ್ಲಿ ಒಂದು 2 ಬೋರ್ವೆಲ್ ಇದೆ, ಒಂದು TC ಇದೆ, ಒಂದು 15 ಟೀಕ್ ಇದೆ. ಈ ಪ್ರಾಪರ್ಟಿ ಬಂದು ವೆಸ್ಟ್ ಫೇಸಿಂಗ್ ಇದು. ಎರಡು ಬೋರು ಕೂಡ ರನ್ನಿಂಗಲ್ಲಿದೆ. ಇದು ಮೈಸೂರು ರಿಂಗ್ ರೋಡಿಂದ 40 ಕಿಲೋಮೀಟ್ರ್ ಆಗುತ್ತೆ. ಜೊತೆಗೆ ನಂಜನಗೂಡು ಟು ಚಾಮರಾಜನಗರ NH ಇದೆಯಲ್ಲ, ಆ NH ಇಂದ ಇಲ್ಲಿಗೆ 6.5 ಕಿಲೋಮೀಟ್ರ್ ಆಗುತ್ತೆ. 6.5 ಕಿಲೋಮೀಟರ್ಸ್ ಫ್ರಮ್ NH, 40 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಇದು ಒಂದು ಜನರಲ್ ಪ್ರಾಪರ್ಟಿ. ಇದು ಪಿತ್ರಾರ್ಜಿತವಾಗಿದ್ದಂತಹ ಆಸ್ತಿ. ಇವಾಗ ವಿಭಾಗ ಮಾಡ್ಕೊಂಡಿದ್ದಾರೆ ರೀಸೆಂಟ್ಲಿ. ಸೊ ಇದಕ್ಕೆ ಗಂಡ ಹೆಂಡತಿ ಇದಕ್ಕೆ ಹಕ್ಕದಾರರಿದ್ದಾರೆ. ಅವ್ರು ಬಂದು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಡ್ತಾರೆ. ಇದು ವಿಭಾಗ ಆಗಿದೆ. ವಿಭಾಗ ಪತ್ರ ರಿಜಿಸ್ಟ್ರೇಷನ್ ಆಫೀಸಲ್ಲೇ ಮಾಡಿದ್ದಾರೆ. ಸೊ ನಿಮಗೆ ಅದಕ್ಕೆ ದಾಖಲೆಗಳು ಕೂಡ ಇದೆ. ಸೊ ನೀವು ಕೂಡ ಲೀಗಲಿ ಚೆಕ್ ಮಾಡಿಸ್ಕೊಳ್ಳಿ. ಸರ್ವೆ ಮಾಡಿಸೋಣ. ಸೊ ಎಲ್ಲ ಈಗ ಲೀಗಲ್ ಒಪಿನಿಯನ್ ಆ್ಯಂಡ್ ಸರ್ವೆ ಒಪಿನಿಯನ್ ಎಲ್ಲ ಬಂದ ನಂತರ ರಿಜಿಸ್ಟ್ರೇಷನ್ಗೆ ಹೋಗುವಂಥದ್ದು. 2 ಬೋರ್ ಇದೆ, ಫುಲ್ ಕಂಪ್ಲೀಟ್ ಪೈಪ್ಲೈನ್ ಮಾಡಿದ್ದಾರೆ. 2 ಬೋರು ಕೂಡ ರನ್ನಿಂಗಲ್ಲಿದೆ. ಈ ಭಾಗದಲ್ಲಿ 90% ಎಲ್ಲ ಕಬ್ಬು ಹಾಕಿದ್ದಾರೆ, ಬಾಳೆ ಹಾಕಿದ್ದಾರೆ. ಸೊ ಗ್ರೌಂಡ್ ವಾಟ್ರ್ ತುಂಬ ಚೆನ್ನಾಗಿದೆ ಇಲ್ಲಿ. ಏಕೆಂದರೆ ಈ ಸರ್ವೆ ನಂಬರ್ ಪಕ್ಕದಲ್ಲೇ ಅಂದರೆ ಸುಮಾರು 1 ಕಿಲೋಮೀಟ್ರ್ ಅಂತರದಲ್ಲಿ ಒಂದು 100 ಎಕರೆ ಕೆರೆ ಇದೆ. ಸೊ ಹಾಗಾಗಿ ಗ್ರೌಂಡ್ ವಾಟ್ರ್ ಚೆನ್ನಾಗಿದೆ. ಬಟ್ ಆ ಲಿಫ್ಟ್ ಇರಿಗೇಷನ್ ನಮ್ಮ ನಂಜನಗೂಡು ಕಪಿಲಾ ನದಿಯಿಂದನೇ ಬರುವಂಥದ್ದು. ಇದು ವಿಲೇಜ್ಗೆ ಹತ್ರ ಇದೆ ಮತ್ತು ಗೌರ್ಮೆಂಟ್ ರಸ್ತೆ ಇದೆ. ಸೊ ಎಲ್ಲ ಥರದಲ್ಲೂ ಕೂಡ ಸೌಕರ್ಯತೆ ಚೆನ್ನಾಗಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.